ಡೆತ್ ನೋಟ್ ಅಂದರೆ ನಿಮಗೂ ಗೊತ್ತಿದೆ. ನೀವೇನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ, ಆದರೂ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರ. ಸತ್ತ ಮೇಲೆ ಅಲ್ಲಿಗೆ ಬರೋದು, ಪೋಸ್ಟ್ ಮಾರ್ಟಮ್ಮು ಎಲ್ಲ ನಿಮ್ಮ ಹತ್ರಕ್ಕೆ ಬರ್ತಾಯಿತ್ತು. ನೀವೇ ಹೇಳಿ, ಡೆತ್ ನೋಟ್ ಸಾಯವಾಗ ಯಾರಾದ್ರೂ ಸುಳ್ಳು ಪಳ್ಳು ಬರೀತಾರ? ವಂಚನೆ ಬರೀತಾ ಆ ಮನುಷ್ಯ ಹೋಗ್ತಾ ಇರ್ತಾನೆ, ಅವನಿಗೆ ಈ ಭೂಮಿಯ ಋಣ ತೀರೋಗ್ಬಿಟ್ಟಿರ್ತೈತೆ. ಆ ಋಣ ತೀರ್ದಂಥವನು ಇದರಲ್ಲಿ 6 ಪೇಜ್ ಬರೆದಿದ್ದಾನೆ. ಪಿನ್ ಟು ಪಿನ್ ಚೆಕ್ ನಂಬರ್ ಬರೆದಿದ್ದಾನೆ, ಹೆಸರು ಬರೆದಿದ್ದಾನೆ, ಯಾಕೆ ಟ್ರಾನ್ಸ್ಫರ್ ಆಯಿತು, ಎವ್ರಿಥಿಂಗ್ ಡೀಟೈಲ್ ಪಿನ್ ಟು ಪಿನ್ ಬರೆದಿದ್ದಾನೆ. ಅವನ ಮನಸ್ಸಿಗೆ ಎಷ್ಟು ಆಘಾತ ಆಗಿರಬೇಕು, ಎಷ್ಟು ನೋವು ಕೊಟ್ಟಿರಬೇಕು. ಈ ಸಾವಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಅವ್ರ ಕುಟುಂಬ. ನಮ್ಮ ಪ್ರಶ್ನೆ ಇರೋದು, ಈ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆ. ಸರ್ಕಾರ ದುಡ್ಡು ಮುಖ್ಯಮಂತ್ರಿಗಳಿಗೂ ಗೊತ್ತಾಗ್ತಾ ಇರಲ್ಲ, ನನಗೂ ಗೊತ್ತಾಗ್ತಾ ಇರಲ್ಲ, ಪತ್ರಿಕೆಯವರುಗಳಂತೂ ಗೊತ್ತೇ ಆಗ್ತಾ ಇರಲ್ಲ. ಆ ಟೈಮಲ್ಲಿ ಅದು ಹೇಳ್ತೀನಿ ನಾನು ಈಗ ಹೆಂಗೆ ಇದನ್ನ ಡೀಲ್ ಮಾಡಿದ್ರು ಅಂತೇಳಿ. ನಾನು ಗೋವಾದಲ್ಲಿ ಚಂದ್ರಶೇಖರ್ಗೆ ಚಿತ್ರಹಿಂಸೆ, ಗೋವಾದಲ್ಲಿ ಚಂದ್ರಶೇಖರ್ ಅವರಿಗೆ ಚಿತ್ರಹಿಂಸೆ, ಸತ್ತೋದವ್ರಿಗೆ. ಪತ್ರಿಕೆ ಏನು ಗೊತ್ತಿಲ್ಲ, ಹೆಸರು ಹೇಳ್ತೀನಿ ನಾನು, ಪತ್ರಿಕೆಯಲ್ಲಿ ಬಂದಿದೆ. ಪ್ರವಾಸಕ್ಕೆ ಕರೆದೊಯ್ದು ಬೆದರಿಕೆ, ಹಲ್ಲೆ, ಹಣ ವರ್ಗಾವಣೆಗೆ ಒತ್ತಡದ ತಂತ್ರ. ಕರ್ನಾಟಕ ವಾಲ್ಮೀಕಿ ಪರಿಶಿಷ್ಟ ನಿಗಮದಲ್ಲಿ ಕೆಲವು ದಿನ ಗೋವಾಗೆ ಕರೆದುಕೊಂಡು ಹೋಗಿ ಚಿತ್ರಹಿಂಸೆ ನೀಡಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಹಗರಣದ ಬಲಿಪಶು ಎಂದೇ ಹೇಳಲಾದ ಆತ್ಮಹತ್ಯೆಗೆ ಶರಣಾದ ನಿಗಮದ ಲೆಕ್ಕ ಅಧೀಕ್ಷಕ ಪಿ ಚಂದ್ರಶೇಖರ್ ಅವರನ್ನು ಚಿತ್ರಹಿಂಸೆಗೆ ಗುರಿಪಡಿಸಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಕುರಿತು ಸಂಯುಕ್ತ ಕರ್ನಾಟಕ ನಿಗಮದೊಳಗೆ ಭ್ರಷ್ಟ ವ್ಯವಸ್ಥೆಗೆ ಬೇಸಂತ ಸಿಬ್ಬಂದಿಗಳು ಇಡೀ ಘಟನೆಯ ನಿಗೂಢ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ನಡುವೆ ಚಂದ್ರಶೇಖರ್ ಅವರು ಎದರಿಸಿ ಹಲ್ಲೆ ಮಾಡಿರುವ ವಿಚಾರ ಬಗೆಗೆ 3 ತಿಂಗಳ ಹಿಂದೆಯೇ ಭಾರಿ ಚರ್ಚೆ ನಡೆದಿತ್ತು. ಆದರೆ ಹಿರಿಯ ಅಧಿಕಾರಿಗಳು ಕೂಡ ಚಂದ್ರಶೇಖರ್ ಅವರ ಮೇಲೆ ನಿರಂತರವಾಗಿ ನಡೆದಂಥ ಶೋಷಣೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲು ವಿಫಲರಾಗಿದ್ದಾರೆ ಎಂದೇ ಅಲ್ಲಿರೋ ಸಿಬ್ಬಂದಿ ಕೆಲಸ ಮಾಡಿರೋರು ಹೇಳಿರೋದು. ಮಾರ್ಚ್ ತಿಂಗಳು 187 ಕೋಟಿ ಹಣವನ್ನು, ವಾಲ್ಮೀಕಿ ನಿಗಮದ ಹಣವನ್ನು ಬೆಂಗಳೂರಿನ MG ರಸ್ತೆಗೆ ಲೆಕ್ಕ ಅಂದರೆ ಆಪ್ತ ಸಹಾಯಕ ಗೋವಾ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ರು. ಪ್ರಭಾವಿ ರಾಜಕಾರಣಿಯ 3 ಆಪ್ತ ಸಹಾಯಕರು ಮುಖ್ಯಮಂತ್ರಿಗಳಿಗೆ SIT ಅವರೆಲ್ಲ ಬ್ರೀಫ್ ಮಾಡಿದ್ದಾರೆ ಯಾರ್ಯಾರು ಏನೇನು ಅಂತ. ನಾನು ಅಲ್ಲಿ ಸ್ವಲ್ಪ ದಿನ ಇದ್ದೆ, 2 ವರ್ಷ ಹೋಮ್ ಮಿನಿಸ್ಟರ್ ಆಗಿದ್ದೆ. ಎಲ್ಲ ಬ್ರೀಫ್ ಮಾಡಿದ್ದಾರೆ. ನನಗನ್ಸ್ತದೆ 100% ಮಾಡಿದ್ದಾರೆ. ಆಪ್ತ ಸಹಾಯಕರು ಹಾಗೂ ಚಂದ್ರಶೇಖರ್ ಸೇರಿದಂತೆ ನಿಗಮದ 2 ಅಧಿಕಾರಿಗಳು ಬೆಂಗಳೂರಿನಿಂದ ಉತ್ತರ ಕನ್ನಡ ಕಾರವಾರಕ್ಕೆ ಕರೆದುಕೊಂಡು ಹೋಗಿದ್ದರು. ಕಾರವಾರದ ಕಡಲ ತೀರದಲ್ಲಿ 1 ದಿನ ತಂಗಿದ್ದರು. ಆ ವೇಳೆ ನಿಗಮದ ಹಣ ಹೊಂದಿದ ಪ್ರಭಾವಿ ರಾಜಕಾರಣಿ ಆಪ್ತ ಸಹಾಯಕರು ಅಲ್ಲಿ 3 ದಿನ ತಂಗಿದ್ದರು. ಈ ಅವಧಿಯಲ್ಲಿ ಕೂಡ ಸರ್ಕಾರದ ಹಣ ವರ್ಗಾವಣೆಯ ಬಗ್ಗೆ ಲೆಕ್ಕ ಅಧೀಕ್ಷ ಮೇಲೆ ಭಾರೀ ಒತ್ತಡ ಹೇರುವ ತಂತ್ರ ನಡೆಯಿತು ಎನ್ನಲಾಗಿದೆ. ಕೊನೆಗೆ ಚಂದ್ರಶೇಖರ್ ಒಪ್ಪದೇ ಇದ್ದಾಗ ಅವರೊಬ್ಬರನ್ನೇ 1.5 ದಿನಗಳ ಕಾಲ ಗೋವಾ ಹೋಟೆಲೊಂದರಲ್ಲಿ ಕೂಡಿ ಹಾಕಲಾಗಿತ್ತು ಮತ್ತು ಅದರ ಬಗ್ಗೆ ಸಂಶಯ ವ್ಯಕ್ತ ಆಗುವಂತೆ ಕೆಲವು ವಿಡಿಯೋಗಳನ್ನು, ಅಂದರೆ ಅವನದು ಏನೋ ಮೋಜು ಏನೋ ಗೊತ್ತಿಲ್ಲ ನನಗೇನು ಅಂತ, ಆ ವಿಡಿಯೋನ ಮಾಡಿಸಿ ತೋರಿಸಿದ್ದಾರೆ ಅವನಿಗೆ. ಕೊನೆಗೆ ಹಾಗೂ ಈಗ ಗೋವಾ ಪ್ರವಾಸ ಮುಗಿಸಿಕೊಂಡು ವಾಪಸ್ ಸಲುವಾಗಿ ಕೆಲ ಮಟ್ಟಿಗೆ ಸಹಕಾರ ನೀಡುವ ಭರವಸೆಯೊಂದಿಗೆ ಚಂದ್ರಶೇಖರ್ ನೀಡ್ತಾರೆ. ಆಮೇಲೆ ಅಲ್ಲಿಂದ ಬಿಟ್ಟು ಕಳಿಸ್ತಾರೆ. 1 ವಾರಗಳ ಕಾಲ 1.5 ಕೋಟಿ ರುಗಳನ್ನು ಲೋಕಸಭಾ ಚುನಾವಣೆ ಮುಗಿಯುವ ತನಕ ಒಳಗಾಗಿ ವಾಪಸ್ ನಿಗಮದ ಖಾತೆಗೆ ಮರುಪಾವತಿಸುವ ಷರತ್ತಿನ ಮೇಲೆಗೆ ಹಣ ವರ್ಗಾವಣೆಗೆ ಒಪ್ಪಿದರು ಎಂದು ಮೂಲಗಳು ಹೇಳುತ್ತವೆ. ಅವರ ಭರವಸೆ ಮೇರೆಗೆ ಗೋವಾದಿಂದ ಅವರ ವಾಪಸ್ ಬೆಂಗಳೂರಿಗೆ ಕರೆತರಲಾಯಿತು. ಈ ಘಟನೆಯಿಂದ ಸಾಕಷ್ಟು ಜರ್ಜಿತಗೊಂಡಿದ್ದ ಚಂದ್ರಶೇಖರ್ ಅವರು ಅನ್ಯಮನಸ್ಕರಾಗಿದ್ದರು. ಅಲ್ಲದೆ ಕಚೇರಿಯಲ್ಲೂ ಯಾರೊಂದಿಗೂ ಹೆಚ್ಚು ಮಾತಾಡುತ್ತಿರಲಿಲ್ಲ. ಆದರೆ ಸಮಯ ಕಳೆದಂತೆ ನಿಗಮದಲ್ಲಿ ಸರಿಸುಮಾರು 94.73 ಕೋಟಿ ರುಗಳು
ಅನ್ಯರ ನಕಲಿ ಖಾತೆಗಳಿಗೆ ವರ್ಗಾವಣೆಯಾದ ಬಳಿಕ ಚಂದ್ರಶೇಖರ್ ಅವರಿಗೆ ಭಯ ಭೀತಿ ಒಳಗಾದರು. ಪ್ರಭಾವಿ ರಾಜಕಾರಣಿ ಈ ವ್ಯವಹಾರಕ್ಕೆ ಸಂಬಂಧಿಸಿದಂತೆ 2 ಬಾರಿ ನೇರವಾಗಿ ಚಂದ್ರಶೇಖರ್ ಅವರನ್ನು ಅದೇ ಹೊತ್ತಿಗೆ ನಿಗಮದ ಸಿಬ್ಬಂದಿಯ ಒಂದು ಗುಂಪು ಸೋರಿಕೆಯಾದ ಹಿನ್ನೆಲೆಯಲ್ಲಿ, ಅಂದರೆ ಇಷ್ಟೆಲ್ಲ ಸೋರಿಕೆಯಾದ ಆಗ ಚಂದ್ರಶೇಖರ್ ಮುಂದೆ ತಮಗೆ ಎದುರಾಗಬಹುದಾದ ಅಪಾಯವನ್ನು ಅವಮಾನವನ್ನು ಊಹಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗುತ್ತಿದೆ ನಿಗಮದ ಮೂಲ ಸಿಬ್ಬಂದಿಗಳು. ಇದು ಅವರಿಗೆ ಒತ್ತಡ ಏನು ಇಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆ ಒತ್ತಡ ಹಾಕಿರುವಂಥದ್ದಕ್ಕೆ ನಾನು ದಾಖಲೆಗಳನ್ನು ಬಂದಿರೋವಂಥದ್ದನ್ನು ಹೇಳ್ತೀನಿ. ಒತ್ತಡ ಹಾಕಿರೋವಂಥದ್ದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಪರ್ಫೆಕ್ಟಾಗಿ ಅವ್ರು ಹೇಳಿದ್ದಾರೆ. ಚಂದ್ರಶೇಖರ್ ಡೆತ್ ನೋಟಲ್ಲಿ ಅವರು ಬರೆದಿರುವ ಪ್ರಕಾರ ಸಚಿವರು ಮತ್ತು ನಿಗಮದ ಅಧ್ಯಕ್ಷರು ಕೂಡ ಈಗ ಅಕ್ರಮ ಕೂಟದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅಂದರೆ ಅರ್ಥ ಏನು? ಸಚಿವರು ಅಂದರೆ ಯಾರು? ಇರೋರು 30, ಜಮೀರ್ 33, 32, 34, ಒಂದು ಹೋಯ್ತಲ್ಲ ವಿಕೆಟು. ಹಾಂ, ಯಾರನ್ನ ಒಬ್ಬರು ಇರಬೇಕು. ಯಾರನ್ನ ಬರ್ಕಂತೀರ ನೀವು ಹೇಳಿ, ನೀವು ಯಾರನ್ನ ಹೆಸರು ಬರೋಂಗಿದ್ರೆ ಹೇಳಿ. ಇರೋನು ಆ ನಿಗಮಕ್ಕೆ ಒಬ್ಬರೇ, ಅದಕ್ಕೆ ಇಲಾಖೆಗೆ ಸಚಿವರು ಮತ್ತು ಅಧ್ಯಕ್ಷರು ಈ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಇದು ಅವರ ಡೆತ್ ನೋಟಲ್ಲಿ ಬರ್ದಿರೋಂಥ. ನಾವು ಯಾರ ಮೇಲೆ ಸಸ್ಪೆಕ್ಟ್ ಮಾಡಬೇಕು? ನ್ಯಾಚುರಲ್ ಆಗಿ ಅವ್ರ ಮೇಲೇನೆ. ಇದರಲ್ಲಿ ನನಗನ್ಸುತ್ತೆ ಸ್ಪಷ್ಟವಾಗಿ ಇದರಲ್ಲಿ ಅವರು ಭಾಗಿಯಾಗಿರೋವಂಥದ್ದು, ಸಚಿವರು ಮತ್ತು ಅಧ್ಯಕ್ಷರು ಭಾಗಿಯಾಗಿರೋವಂಥದ್ದು ಅವರ ಡೆತ್ ನೋಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಆ ಡೆತ್ ನೋಟ್ ಕಾಪಿನೂ ತಮಗೆ ಕೊಟ್ಟಿದ್ದೀನಿ. ಅದರಲ್ಲಿ ಪ್ರಮುಖ ಅಂಶಗಳು, ಡೆತ್ ನೋಟಲ್ಲಿರುವಂಥ ಪ್ರಮುಖ ಅಂಶ ನಿಮ್ಗೆ ಗಮನಕ್ಕೆ ತರ್ತೀನಿ. ಹೊಸದಾಗಿ ಅಂದರೆ ವಸಂತ ನಗರದ ಬ್ಯಾಂಕಿಂದ ಮೂಲ ಖಾತೆ ಅದು. ಆ ಖಾತೆಯಿಂದ ಕಾನೂನು ಬಾಹಿರವಾಗಿ MG ರಸ್ತೆಗೆ ಹೋಗ್ತೈತೆ, ಕಾನೂನು ಬಾಹಿರವಾಗಿ. ಆ ಖಾತೆ ಮಾಡಬೇಕಾದ್ರೆ ಅಲ್ಲೂ ಒಂದು ನಾಟಕ ನಡೆದಿದೆ. ಇವನು ಮ್ಯಾನೇಜರ್ ಪದ್ಮನಾಭ ಅಂತ ಮೇನ್ ಕಿಂಗ್ ಪಿನ್ ಇದಾನಲ್ಲ, ಅಸಾಧ್ಯ ಅವನು. ಅವನು ನೆಕ್ಸ್ಟು ಬರ್ತೈತೆ ಹೇಳ್ತೀನಿ. ಇವನು ಅಸಾಧ್ಯ, ಇವನು ಮಾಡಲ್ಲ ಅಂತ ಹೇಳ್ತಾನೆ. ಕಾನೂನು ಬಾಹಿರ, ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಎಲ್ಲ ಶಾಂಗ್ರಿಲಾ ಓಟದಲ್ಲಿ ಸೇರಿರ್ತಾರೆ ಇವರೆಲ್ಲ. ಅವರ PAಗಳು ಯಾರು ಹೇಳ್ತಾ ಇರ್ತಾರೆ ಮಾಡಬೇಕು ಅಂತ, ಮಾಡಲ್ಲ ಅಂತ. ಅವಾಗ ನಾಗೇಂದ್ರ ಆಚೆ ಕಡೆ ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಅವ್ರನ್ನ ಒಳಗೆ ಕರೆದಿರ್ತಾರೆ. ಆಗ ಮಂತ್ರಿಗಳು ಬಂದು ಅವ್ನಿಗೆ ಹೇಳ್ತಾರೆ, ನೋಡಪ್ಪ ಅವ್ನು ನೆಕ್ಕೊಂಡು ನಾಗರಾಜ್ ಏನು ಹೇಳೋನು ಅಷ್ಟು ಮಾಡಿ ನಿನ್ನ ಕತೆ, ಮುಂದಿಂದೆಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಆಮೇಲೆ ಅಕ್ರಮವಾಗಿ ಈ ಖಾತೆ ಆಗೋದು. ಪ್ರಾವಿಷನ್ ಇಲ್ಲ, ಮಾಡೋಕ್ಕೆ ಪ್ರಾವಿಷನ್ ಇಲ್ಲ. ಪದ್ಮನಾಭ ಒಪ್ಪಿಲ್ಲ ಮಾಡೋಕ್ಕೆ. ಯಾವಾಗ ಮೌಖಿಕವಾಗಿ ಮಂತ್ರಿ ಹೇಳ್ತಾರೆ ಅವಾಗ ಅವನು ಮಾಡೇ ಮಾಡ್ತಾನೆ. ನಾನು ನೋಡ್ಕೊಂತೀನಿ, ನೀನು ಮಾಡೋಗು ಎಲ್ಲ ಅಂತೇಳಿ. ಅವಾಗ ಈ ಖಾತೆ ಆಗ್ತೈತೆ. ಮೌಖಿಕ ಆದೇಶದ ಮೇಲೆ ಸ್ವಿಪ್ ಇನ್ ಸ್ವಿಪ್ ಔಟ್ ಖಾತೆ ಆಗುತ್ತೆ. ಮಾರ್ಚ್ 4ರಂದು ಆ ಖಾತೆ ತೆರೆಯಲಾಯ್ತತೆ. ಇದಕ್ಕೆ MD, ಅಕೌಂಟ್ ಆಫೀಸರ್ ಸ್ಪೆಸಿಮೆನ್ ಸಿಗ್ನೇಚರ್ ಮಾಡಿದ್ದಾರೆ. ನಾನು ಕೊಡ್ತೀನಿ, ನಾನು ನಿಮಗೆ ಇಲ್ಲಿ ಸ್ಪೆಸಿಮೆನ್ ಸಿಗ್ನೇಚರ್ ಎಲ್ಲ ಅವರೇ ಮಾಡಿರೋದು. ಈಗ ಏನು ಹೇಳ್ತಾವ್ರೆ, ನಾನು ಫಸ್ಟು ಪತ್ರಿಕೆಗೆ ಬಂದ್ಬಿಟ್ಟು ನಾನು ಮಾಡೇ ಇಲ್ಲ, ನನ್ನ ಸಿಗ್ನೇಚರೇ ಅಲ್ಲ ಅಂತ ಹೇಳ್ದೆ. ಆ ಸಿಗ್ನೇಚರ್ 3 ಸಿಗ್ನೇಚರ್, ಒಂದೊಂದಲ್ಲ 3 ಮಾಡಿದ್ದಾರೆ ಇಬ್ಬರಿಬ್ಬರು. ಆ ದಾಖಲೆ ನಿಮ್ಮ ಹತ್ರ ನಾನು ಕಳಿಸ್ಕೊಡ್ತೀನಿ. ಈಗ ಅಲ್ಲಿಂದ ಒಟ್ಟು 187 ಕೋಟಿ ಹಣವನ್ನು ಈ ಒಂದು ಇದಕ್ಕೆ ಹೋಗ್ತೈತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.